ಪರಶುರಾಮ್ ಸಬ್ ಇನ್ಸ್ಪೆಕ್ಟರು ಸ್ಥಳೀಯ ಶಾಸಕರ ಪುತ್ರನ ಒತ್ತಡವನ್ನ ಹಿಂಸೆನ ತಡಿಲಾರ್ದೇನೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಮೊನ್ನೆ ದಿನ 27ನೇ ತಾರೀಕು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಗುತ್ತಿಗೆದಾರ ಆಗಿರ್ತಕ್ಕಂಥ ಸಚಿನ್ ಪಾಂಚಾಲ್, ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಪ್ರಕರಣ ಈಗಾಗಲೇ ದೇಶಾದ್ಯಂತ ಸುದ್ದಿ ಆಗಿದೆ. ಆತ್ಮಹತ್ಯೆ ಪ್ರಕರಣ ಅವನು ಸಚಿನ್ ಪಾಂಚಾಲ್ ಬರೆದಿಟ್ಟಿರ್ತಕ್ಕಂಥ ಸೂಸೈಡ್ ನೋಟ್ ಅಥವಾ ಡೆತ್ ನೋಟ್ ಯಾವ ಯಾವ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾರೆ, ಯಾವ ರೀತಿ ಕಿರುಕುಳವನ್ನ ತಡಿಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋದನ್ನು ಸಂಪೂರ್ಣವಾಗಿ ಡೆತ್ ನೋಟ್ ಅಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಬಹುಶಃ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಯಾವುದೇ ವ್ಯಕ್ತಿ ತನ್ನ ಸೂಸೈಡ್ ನೋಟ್ ಅಲ್ಲಿ ಡೆತ್ ನೋಟ್ ಅಲ್ಲಿ ಏನು ಅಂಶಗಳನ್ನು ಬರೆದಿಟ್ಟಿದ್ದಾರೆ ಅದ್ಯಾವುದೂ ಕೂಡ ಸತ್ಯಕ್ಕೆ ದೂರ ಆಗೋದಕ್ಕೆ ಸಾಧ್ಯ ಇಲ್ಲ. ಆಸ್ ಲಾಂಗ್ ಆಸ್ ಎಲ್ಲಿ ತನಕ ಆ ಸೂಸೈಡ್ ನೋಟ್ ಅವನೇ ಬರೆದಿಟ್ಟಿರ್ತಾನೆ, ಅದ್ಯಾವುದೂ ಕೂಡ ಸುಳ್ಳು ಅಥವಾ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಯಾವುದೇ ಪ್ರಕರಣದಲ್ಲಿ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿನ್ನೆ ದಿನ ಈ ಪ್ರಕರಣ ಬೆಳಕಿಗೆ ಬರ್ತಿದ್ದಾಗೇನೆ ನಾನು, ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ವಿಧಾನ ಪರಿಷತ್ ಸದಸ್ಯರು ರವಿಕುಮಾರ್ ಅವರು, ಸ್ಥಳೀಯ ನಮ್ಮೆಲ್ಲ ಶಾಸಕರು, ಪಕ್ಷದ ಅಧ್ಯಕ್ಷರು ಎಲ್ಲರೂ ಸಹ ನಿನ್ನೆ ಬಾಲ್ಕಿ ತಾಲೂಕಿನ ಆ ಗ್ರಾಮಕ್ಕೆ ನಾವು ಭೇಟಿನ ಕೊಟ್ವಿ. ಸಚಿನ್ ಪಾಂಚಾಲ್ ಅವರ ಕುಟುಂಬವನ್ನ ಭೇಟಿ ಮಾಡತಕ್ಕಂತ ಕೆಲಸವನ್ನ ನಾವು ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ಭೇಟಿನ ಕೊಟ್ಟಾಗ ಯಾವ ರೀತಿ ಆ ಕುಟುಂಬದ ಸದಸ್ಯರು, ಸಚಿನ್ ಪಾಂಚಾಳ್ ಅವರ ಸಹೋದರಿಯರು ಈ ಘಟನೆ ಬಗ್ಗೆ ವಿವರವಾಗಿ ಎಲ್ಲವನ್ನೂ ಕೂಡ ಮಾಧ್ಯಮದ ಮುಂದೆನೆ ವಿಚಾರವನ್ನ ತಿಳಿಸಿದ್ರು. ಬಹಳ ದುರಂತ ಅಂತ ಹೇಳಿದ್ರೆ, ಯಾಕೆ ಭಾರತೀಯ ಜನತಾ ಪಾರ್ಟಿ ಇಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿದೆ ಪ್ರಕರಣ? ಬಿಜೆಪಿಯವರಿಗೆ ರಾಜಕೀಯ ತೆವಲು ಅಂತ ಹೇಳಿ ಕಾಂಗ್ರೆಸ್ ಅವರು ಮಾತನಾಡ್ತಾರೆ. ಬಿಜೆಪಿಯವರಿಗೆ ಚಟ, ಸಚಿವರ ಮೇಲೆ ಆರೋಪ ಮಾಡತಕ್ಕಂಥದ್ದು ಹಿಟ್ ಅಂಡ್ ರನ್ ಮಾಡ್ತಾರೆ, ಚಟಕ್ಕೋಸ್ಕರ ಆರೋಪ ಮಾಡ್ತಾರೆ ಅಂತೇಳಿ ಕೆಲವು ಕಾಂಗ್ರೆಸ್ ಮುಖಂಡರು ಮಾತನಾಡಿದ್ದಾರೆ, ಅಂದ್ಕೊಂಡಿದ್ದಾರೆ. ಆದ್ರೆ ನಿನ್ನೆ ಆ ಬಡ ಕುಟುಂಬ ಏನು ಸಚಿನ್ ಪಾಂಚಾಳ್ ಒಬ್ಬ ಬಡ ಕುಟುಂಬಕ್ಕೆ ಸೇರಿರ್ತಕ್ಕಂಥವನು, ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಒಂದು ಬಡ ಕುಟುಂಬ, 5 ಜನ ಸಹೋದರಿಯರಿದ್ದಾರೆ. ಯಾವಾಗ ಸಚಿನ್ ಪಾಂಚಾಳ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಅವನು ಸ್ಟೇಟಸ್ ಅನ್ನು ಹಾಕೊಂಡಿದ್ದ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ ಅಂತೇಳಿ ಆತಂಕದಿಂದ ಭಯಭೀತರಾಗಿ ಅವರಿಬ್ರು ಸಹೋದರಿಯರು, 5ರಲ್ಲಿ 2 ಸಹೋದರಿಯರು ಸವಿತಾ ಮತ್ತು ಸುನೀತಾ, 2 ಸಹೋದರಿಯರು ಪೊಲೀಸ್ ಸ್ಟೇಷನ್ಗೆ ಧಾವಿಸ್ತಾರೆ. ಬೀದರ್ನ ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ಧಾವಿಸ್ತಾರೆ. ಮಧ್ಯಾಹ್ನ 2:15ಗೆ ಭೇಟಿ ಕೊಡ್ತಾರೆ. 25ನೇ ತಾರೀಕು ಭೇಟಿ ಕೊಟ್ಟು ಠಾಣೆನಲ್ಲಿ ಅಲ್ಲಿರ್ತಕ್ಕಂಥ PSI ಅಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ, ಗೋಗರಿತಾರೆ, ಮನವಿ ಮಾಡ್ತಾರೆ, ದಯವಿಟ್ಟು ತತ್ಕ್ಷಣ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ. ನನ್ನ ತಮ್ಮ ಇನ್ನೂ ಕೂಡ ಬದುಕಿದ್ದಾನೆ, ಅವನು ಇನ್ನೂ ಕೂಡ ಮೊಬೈಲ್ ಫೋನ್ ಆನ್ ಅಲ್ಲಿದೆ, ಹೇಗಾದ್ರೂ ಮಾಡಿ ಟ್ರ್ಯಾಕ್ ಮಾಡಿ ಅವನ ಪ್ರಾಣವನ್ನ ಉಳಿಸಿ ಅಂತೇಳಿ ಏನೇ ಪ್ರಯತ್ನ ಮಾಡಿದ್ರು ಸಹ ಅವರ ಮನವಿಯನ್ನ, ಅವರ ಬೇಡಿಕೆಯನ್ನ ಕಿಂಚಿತ್ತೂ ಕೂಡ ಲೆಕ್ಕಿಸದೆ ಅಮಾನವೀಯವಾಗಿ ಏನೋ ಪೊಲೀಸರು ನಡ್ಕೊಂಡಿದ್ದಾರೆ. ಅಲ್ಲಿರ್ತಕ್ಕಂಥ PSI, ಅಲ್ಲಿರ್ತಕ್ಕಂಥ ಇತರ ಪೊಲೀಸ್ ಅಧಿಕಾರಿಗಳು ಎಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ,
ಬಹುಶಃ ಯಾರು ಕೂಡ ಇಂಥ ಪ್ರಕರಣಗಳಲ್ಲಿ ಯಾರು ಕೂಡ ಪೊಲೀಸ್ ಮೆಟ್ಲು ಹತ್ತೋಕೆ ಸಾಧ್ಯ ಇಲ್ಲ.